ಅವ್ರ ಕಣ್ಣಲ್ಲಿ ಬರ್ತಿರ್ತಕ್ಕಂಥ ನೀರನ್ನ ನೋಡ್ಲಿಕ್ಕೆ ನನ್ನ ಕೈ ಸಾಧ್ಯ ಆಗ್ತಾ ಇಲ್ಲ. ನನಗೂ ಬೇರೆ ಆಪ್ಷನ್ ಕಾಣ್ತಾ ಇಲ್ಲ. ನನಗೆ ಕಾಣ್ತಾ ಇರೋದು ಒಂದೇ, ಈ ವಿಡಿಯೋ ಮುಖಾಂತರ ಕನ್ನಡಿಗರ ಮಡಿಲಿಗೆ ಈ ವಿಡಿಯೋನ ಹಾಕಿದ್ರೆ ಕನಿಷ್ಠ ಪಕ್ಷ ವಿಡಿಯೋ ಶೇರ್ ಮಾಡ್ತೀರಾ, ಎಲ್ಲಾದ್ರೂ ಇದ್ರೆ ಮಾಹಿತಿ ಸಿಗುತ್ತೆ ಅನ್ನೋದು ಬಿಟ್ರೆ ಬೇರೆ ಯಾವ ಇದು ಕೂಡ ನಂಗೆ ಗೊತ್ತಿಲ್ಲ. ಒಂದು ವರ್ಷದ ಮೇಲೆ ಆಯ್ತು, ನಾವು ಸರಿಯಾಗಿ ಊಟ ತಿಂಡಿ ಮಾಡಿ ಏನು ಇದಿಲ್ಲ, ನಮಗೆ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ ಸರ್. ನಮ್ಗೆ ಎಲ್ಲರೂ ಕಾಪಾಡಿ ಎಲ್ಲ ಮನೆ ಬರ ಮಾಡೋದು ಸಾಕು. ಎಷ್ಟು ವಯಸ್ಸು ತಮಗೆ? ನಮಗೆ 76. 76 ವರ್ಷ. ಈ ವಯಸ್ಸಲ್ಲಿ ಹುಡುಕ್ತಾ ಇದ್ದೀರಾ ರೋಡ್ಗಳಲ್ಲಿ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಇದು ಭಾಳ ಬೇಜಾರಿನ ಸಂಗತಿ ಅಂತ ಹೇಳ್ಬೋದು. ಈ ಫೋಟೋದಲ್ಲಿ ಕಾಣ್ತಿರುವಂಥ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಪ್ರಕಾಶ್ ಅಂತ. ಸೊ ಮೈಸೂರು ಮೂಲದವರು ಇವರು. ಮನೆಯಿಂದ ಕಾಣೆಯಾಗಿ ಬರೋಬ್ಬರಿ 1 ವರ್ಷ ಕಳೀತಾ ಇದೆ ಸ್ನೇಹಿತರೆ. ಮಾನಸಿಕ ಅಸ್ವಸ್ಥನಾಗಿರ್ತಕ್ಕಂಥ ಮಗನನ್ನು ಕಳ್ಕೊಂಡು ರೋಡಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ, ಆಶ್ರಮಗಳಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲಿ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಎಲ್ಲ ಕಡೆ ಓಡಾಟ ಮಾಡ್ತಾ ಇದ್ದಾರೆ. ಸೊ ಏನೂ ಕೂಡ ಪ್ರಯೋಜನ ಆಗಿಲ್ಲ. ಕೊನೆಯದಾಗಿ ಅವರು ಉಳಿದಿರುವಂಥ ಒಂದೇ ಒಂದು ಪ್ರಯತ್ನ ಅಂದರೆ ಜನಸ್ನೇಹಿ ಆಶ್ರಮದಲ್ಲಿ ಬಂದು ಜನಗಳ ಹತ್ರ ಬೇಡಿಕೆ ಇಟ್ಟರೆ ಖಂಡಿತವಾಗ್ಲೂ ನನ್ನ ಮಗ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆ ಮೇಲೆ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಆ ತಾಯಿಯ ಕರುಳಿಗೆ ಒಂದು ಬೆಲೆಯನ್ನು ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 1 ವರ್ಷಗಳಿಂದ ಮಗನನ್ನು ಕಳ್ಕೊಂಡು ತುಂಬ ನರಕನೇ ಅನುಭವಿಸ್ತಾ ಇದ್ದಾರೆ ಅವರು. ಸೊ ಅಮ್ಮ, ಎಷ್ಟು ದಿನಗಳಿಂದ ಹುಡುಕಾಟ ನಡೆಸ್ತಾ? 1 ವರ್ಷದ ಮೇಲಾಯ್ತು ಸರ್. ಮಾತಾಡಿ. 1 ವರ್ಷದ ಮೇಲಾಯ್ತು ಕಾಣೆಯಾಗಿ. ಎಲ್ಲೂ ಸಿಕ್ಕಿಲ್ಲ. ಎಲ್ಲ ಕಡೆನೂ ಹುಡುಕಿದೀವಿ, ಕಂಪ್ಲೇಂಟ್ ಕೊಟ್ಟಿದೀವಿ. ಮೈಸೂರಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಅವನು. ಮೈಸೂರಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಈ ತರದ ಇದು ಸೀರಿಯಸ್ ಆಗಿ ತಗೊಳಲ್ಲಮ್ಮ ಕೇಸು ಅಂತಂದ್ರು. ನಾವೇ ಸುಮಾರು ಕಡೆ ಹುಡುಕ್ತಾ ಇದೀವಿ. ಈಗ ಯಾರ್ಯಾರು ಹೇಳಿದ್ರು ಜನಶ್ರೀ ಆಶ್ರಮ, ನಾವು ವಿಡಿಯೋಗಳೆಲ್ಲ ನೋಡ್ತಾ ಇದ್ದೋ ಸರ್, ಅದಕ್ಕೋಸ್ಕರ ಹುಡುಕ ಬಂದು ಎಲ್ಲಾರು ನಮ್ಗೆ ನೀವಾರು ಹುಡುಕಿಸ್ಕೊಡ್ತೀರೇನೋ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ನಿಮ್ಮಿಂದನಾರು ಆಸಕ್ತಿಲಿ ನನ್ನ ಮಗ ಅನ್ನೋದಕ್ಕೋಸ್ಕರ ಬಂದು ಸರ್. ಸೊ ಏನ್ ನಿರೀಕ್ಷೆ ಇಟ್ಕೊಂಡು ಬಂದಿದ್ರ? ಕರ್ನಾಟಕದ ಜನರು ನಿಮಗೆ ಹೆಲ್ಪ್ ಮಾಡಿ ಎಲ್ಲಾರು ನನ್ನ ಮಗನ್ ನೋಡಿ ಎಲ್ಲಾರಿ ಫೋಟೋ ನೋಡಿ ಹೆಲ್ಪ್ ಮಾಡ್ತಾರೆ ನನ್ಗ ಅನ್ನೋದು ಇದರಿಂದ ಬಂದಿದ್ದೀವಿ ಸರ್. 1 ವರ್ಷದ ಮೇಲೆ ಆಯ್ತು, ನಾವು ಸರಿಯಾಗಿ ಊಟ ತಿಂಡಿ ಮಾಡಿ ಏನು ಇದಿಲ್ಲ, ನಮ್ಗೆ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ ಸರ್. ನಮ್ಗೆ ಯಾರು ಎಲ್ಲಾರು ಇದ್ರು ನನ್ನ ಮಗನ್ನ ಒಂದ್ ಸ್ವಲ್ಪ ಆಶ್ರಮದ ಇದಕ್ಕೆ ಮೆಸೇಜ್ ಮಾಡಿ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ನನ್ನ ಕೇಳೋದಾದರೆ, ಈ ಸ್ಥಿತಿಲಿ ಏನಾದರೂ ತಾಯಿ ರೋಡ್ಗೆ ಹೋಗ್ಬಿಟ್ಟಿದ್ರೆ ಮಕ್ಕಳು ಹುಡುಕ್ತಾ ಇದ್ರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ತಾಯಿ ಹೃದಯ ಹಂಗಲ್ಲ. ಮಗ ಕಳೆದೋಗಿದ್ದಾನೆ ಅನ್ನೋ ಕಾರಣಕ್ಕೆ ತುಂಬಾ ಹುಡುಕಾಟ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಲ್ಲ, ಭಾಳ ಬೇಜಾರಾಗುತ್ತೆ. ಈ ತಾಯಿಯ ಕಣ್ಣೀರಿಗೆ ಬೆಲೆ ಸಿಗಬೇಕು ಅಂದರೆ ಈ ವಿಡಿಯೋನ ಒಂದಷ್ಟು ಜನ ಶೇರ್ ಮಾಡಿ. ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಜನಸ್ನೇಹಿ ಆಶ್ರಮಕ್ಕೆ ಮಾಹಿತಿ ಕೊಡಿ. ದಯವಿಟ್ಟು ಅಕಸ್ಮಾತಾಗಿ ಇವರೇ ಏನಾದರೂ ಈ ವಿಡಿಯೋನ ಏನಾದರೂ ನೋಡ್ತಾ ಇದ್ರೆ, ಎಲ್ಲಾದರೂ ಕೆಲಸ ಮಾಡ್ತಾ ಇದ್ರೆ, ಮನೆಗೆ ಹೋಗಬಾರ್ದು ಅನ್ನೋ ನಿರ್ಧಾರದಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ನಿಮ್ಮ ತಾಯಿಯವರು ತುಂಬ ಕಷ್ಟಪಡ್ತಾ ಇದ್ದಾರೆ, ಆದಷ್ಟು ಬೇಗ ಮನೆಗೆ ಬನ್ನಿ. ಸರ್ ಏನು ಹೇಳ್ತೀರಿ? ನಾವು ಅಷ್ಟೇ ಸರ್, ನಮಗೇನಿಲ್ಲ. ಎಷ್ಟು ಇದು ಮಾಡಿ ನಾವು ಬೇಕಾದಷ್ಟು ತೊಂದರೆ ಆಗ್ಬಿಟ್ಟಿದೆ. ಎಲ್ಲರೂ ಅಣ್ಣ ತಂದಿರು ಎಲ್ಲರೂ ಕಾಪಾಡಿ ಎಲ್ಲ ಮನೆಗೆ ಬರೋಂಗೆ ಮಾಡೋದು ಸಾಕು. ಎಷ್ಟು ವಯಸ್ಸು ತಮಗೆ? ನಮಗೆ 76. 76 ವರ್ಷ. ಈ ವಯಸ್ಸಲ್ಲಿ ಹುಡುಕ್ತಾ ಇದ್ದೀರಾ ರೋಡಲ್ಲಿ? ಹೌದು ಸರ್. ಇರೋನೇ ಒಬ್ಬ. ಕಷ್ಟ ಆಗಲ್ವಾ ನೀವು ರೋಡು ಆಶ್ರಮಗಳಿಗೆ ಹುಡುಕೊಂಡು ಹೋದ್ರೆ? ಒಬ್ಬರೇ ಇದು ಮಾಡಿ ಸಾಕಾಗಿ ಏನು ವ್ಯಾಪಾರ ಮಾಡೋದು, ಜೀವನ ಸಾಗಿಸೋದು. ಹೋಗಿ ವರ್ಷದ ಮೇಲಾಗಿ ಎಲ್ಲೆಲ್ಲಿ ಹುಡುಗರು ಎಲ್ಲೂ ಇಲ್ಲ. ಎಲ್ಲ ದೇವ್ರನ್ನೂ ಇದು ಮಾಡಿದೆ, ಎಲ್ಲೂ ಸಿಗ್ತಾ ಇಲ್ಲ. ಸೊ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಅಮ್ಮ, ಕೊನೆಯದಾಗಿ ಜನಗಳ ಹತ್ರ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳಿ? ಎಲ್ಲಾರು ನನ್ನ ಮಗ ಸಿಕ್ಕಿದ್ರೆ ದಯವಿಟ್ಟು ನನ್ನ ಮಗನಿಗೆ ಆಶ್ರಮದ ಇದಕ್ಕೆ ಮೆಸೇಜ್ ಮಾಡಿ. ಯಾವ ಕಡೆನಾರು ಸಿಕ್ಕಿದ್ರು ಸಾಕು, ಯಾರು ಆಶ್ರಮದ ಇದಕ್ಕೆ ಇದು ಮಾಡಿ. ಅವರು ಹೇಗೆ ಸರ್ ನಮ್ಗೆ ಇದು ಮಾಡಿಕೊಡ್ತಾರೆ ಒಂದು ಸ್ವಲ್ಪ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಅವ್ರ ಕಣ್ಣಲ್ಲಿ ಬರ್ತಿರ್ತಕ್ಕಂಥ ನೀರನ್ನು ನೋಡ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ನನಗೂ ಬೇರೆ ಆಪ್ಷನ್ ಕಾಣ್ತಾ ಇಲ್ಲ. ನನಗೆ ಕಾಣ್ತಾ ಇರೋದು ಒಂದೇ, ಈ ವಿಡಿಯೋ ಮುಖಾಂತರ ಕನ್ನಡಿಗರ ಮಡಿಲಿಗೆ ಈ ವಿಡಿಯೋನ ಹಾಕಿದ್ರೆ ಕನಿಷ್ಠ ಪಕ್ಷ ವಿಡಿಯೋ ಶೇರ್ ಮಾಡ್ತೀರಾ, ಎಲ್ಲಾದರೂ ಇದ್ರೆ ಮಾಹಿತಿ ಸಿಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವ ಇದು ಕೂಡ ನಂಗೆ ಗೊತ್ತಿಲ್ಲ. ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ಆದಷ್ಟು ಬೇಗ ಇವರು ಸಿಕ್ಕಲಿ, ಮತ್ತೆ ಮನೆ ಸೇರಲಿ, ಅವ್ರ ತಾಯಿಯ ಮಡಿಲು ಸೇರಲಿ ಅಂತ ನನ್ನ ಆಸೆ. ಭಗವಂತ ಶನೇಶ್ವರ ಸ್ವಾಮಿಯವರ ಆಸೆನ ಈಡೇರಿಸಲಿ.
ಒಳ್ಳೆಯದಾಗಲಿ. ನಮಸ್ಕಾರ.